ಪ್ರಶ್ನೆ ಸರ್, ಇವತ್ತು ಪಂಚತಾರ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಮತ್ತು ದಾಳಿ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳು ತಮಗೆ? ಇವತ್ತು ಪ್ರತಿಯೊಬ್ಬರ ಬಲಿಷ್ಠವಾದ ಸಮಾಜ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಆರೋಗ್ಯವಂತ ಸಮಾಜ ನಮಗೆ ಇವತ್ತು ಅತಿ ಅಗತ್ಯ. ನಾನು ನಮ್ಮ ರಾಜ್ಯದ ಎಲ್ಲ ಜನತೆಗೆ ನಾನು ವಿನಂತಿಸುತ್ತೇನೆ ಮತ್ತು ಸೂಚಿಸಲು ಬಯಸ್ತೇನೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಮ್ಮ ಆರೋಗ್ಯ ಇಲಾಖೆಯ ಕೈಯಲ್ಲಿ ನಿಮಗೆ ರೋಗ ಬಂದಾಗ ನಮಗೇನು ಮದ್ದು ಕೊಡ್ಬೋದು ಅಂತ ಇಲ್ಲಿ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಅವರು ತಿನ್ನುವಂಥ ಆಹಾರ, ಅವರ ಜೀವನ ಶೈಲಿ ಮತ್ತು ಪರಿಸರ ಮತ್ತು ಅವರೊಂದು ಮಾನಸಿಕದ ಒತ್ತಡ ನಿರ್ವಹಣೆ ಕ್ರಮದಿಂದಾಗಿ ಇವತ್ತು ಬಹುಶಃ ಅವರ ಆರೋಗ್ಯ ಅವಲಂಬಿತವಾಗಿದೆ. ಇದಕ್ಕಾಗಿ ಗುಣಮಟ್ಟದ ಆಹಾರವನ್ನು ಸೇವಿಸಬೇಕೆಂಬ ಉದ್ದೇಶದಿಂದ ನಾನು ಆರೋಗ್ಯ ಇಲಾಖೆ ಇರುವಂತಹ ಆಹಾರ ಸುರಕ್ಷತಾ ಪ್ರಾಧಿಕಾರ ಕಮಿಷನರ್ ಶ್ರೀನಿವಾಸ್ ಇದ್ದಾರೆ, ಅವರನ್ನು ಸೂಚಿಸಿ ಅವರ ಮುಖಾಂತರ ಪ್ರಥಮ ಹಂತದ ಒಂದು ಎಲ್ಲ ಪಂಚತಾರ ಹೋಟೆಲ್ಗಳಲ್ಲಿ ಇವತ್ತು ಸಂಪೂರ್ಣವಾಗಿ ತಪಾಸಣೆ ನಡೆಸಿ ಪರಿಸ್ಥಿತಿ ಏನಿದೆ ಅಂತೇಳಿ ನಾವು ವಿವರ ಪಡ್ಕೊಳ್ತಿದ್ದೇವೆ. ಒಂದು ಯಾಕೆ ಅಂತ ಹೇಳಿದರೆ, ಜನಸಾಮಾನ್ಯರ ಒಂದು ಭಾವನೆಯಲ್ಲಿ ಪಂಚತಾರ ಅಂತ ಹೇಳಿದರೆ ಎಲ್ಲ ಹೈಜಿನಿಕ್ ಇದೆ, ಎಲ್ಲ ಸ್ವಚ್ಛತೆ ಇದೆ, ಭಾಳ ಗುಣಮಟ್ಟದಿದೆ ಎಂಬ ಭಾವನೆ ಇವತ್ತು ಹೊಂದಿದೆ. ಸೊ ಅದು ಇದೆಯಾ ಇಲ್ವಾ ಅಂತ ನಮಗೊಂದರಿಗೂ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಅದನ್ನು ಜನರಿಗೆ ಅದನ್ನು ಹೇಳೋದು ನನ್ನ ಜವಾಬ್ದಾರಿ. ಮತ್ತು ಅವ್ರು ತಿನ್ನಬೇಕಾ ಬಿಡಬೇಕಾ ಅವ್ರು ಬಿಟ್ಟಂಥ ವಿಚಾರ ನಮ್ಮ ಡೈಲಿ ಹೋಗಿ ನಮಗೆ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು. ಎರಡನೇದು, ಯಾರೋ ತಪ್ಪು ಮಾಡಿದ ಪಂಚದ ಹೋಡಿ ಅಂತ ತಪ್ಪು ಮಾಡಿದ್ರು ಕೂಡ ಅದನ್ನು ಸರಿಪಡಿಸಿ ಮುಂದೆ ಅವರು ಹೋಗಬೇಕು. ಅವರನ್ನು ನೋಡಲಿಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಜನ ಇದ್ದಾರೆ, ಅಧಿಕಾರಿಗಳು ಮಂತ್ರಿ ಇದ್ದಾರೆ ಅಂತೇಳಿ ಅದು ಭಾವನೆ ಬರಬೇಕು. ನಾವು ಪಂಚತಾರ ಹೋಟೆಲ್ ನಮ್ಮನ್ನು ನೋಡಲಿಕ್ಕೆ ಮೇಲೆ ಯಾರಿಗೆ ಅವಕಾಶ ಇಲ್ಲ ಅಥವಾ ನಾವು ಕೇಳಲಿಕ್ಕೆ ಜನ ಇಲ್ಲ ಎಂಬ ಭಾವನೆ ಅವ್ರಿಗೆ ಯಾರಿಗೂ ಕೂಡ ಬರಬಾರ್ದು. ಇಲ್ಲಿ ಇವರು ಕೂಡ ತಪ್ಪಿದಲ್ಲಿ ಇವರ ಮೇಲೆ ಕ್ರಮ ತೆಕ್ಕೊಳ್ತೇವೆ ಎಂಬ ಭಾವನೆ ಅವರಿಗೆ ಬರಬೇಕು. ಮೂರನೇ ದಿನ ಅಂತ ಹೇಳಿದರೆ, ಇವತ್ತು ನಾವು ಸಣ್ಣ ಸಣ್ಣ ವ್ಯಾಪಾರಸ್ಥರನ್ನು, ಅಂಗಡಿಗಳನ್ನು ಅಲ್ಲಿ ತಪಾಸಣೆ ಮಾಡೋದು, ಅಲ್ಲಿ ಕ್ರಮ ತೆಕ್ಕೊಳ್ಳೋದು, ಅವರಿಗೆ ನಾವು ಶಿಕ್ಷಿಸೋದು, ಅದು ಒಂದು ಇವತ್ತು ಇರುವಂಥ ಒಂದು ಸಂದರ್ಭದಲ್ಲಿ ಈ ದೊಡ್ಡವರನ್ನೇ ನಾವು ಇವತ್ತು ಅವರು ಸರಿ ಇಲ್ಲದ ಸಂದರ್ಭದಲ್ಲಿ ಅವರನ್ನು ತಪಾಸಣೆ ಮಾಡಿ ಅಥವಾ ಏನಾದರೂ ನಾವು ಸರಿಯಿಲ್ಲ ಅಂತ ಭಾವನೆ ಬಂದರೆ ಆಟೋಮೆಟಿಕ್ಕಾಗಿ ಈ ಸಣ್ಣ ಅಂಗಡಿಗಳು, ಹೋಟೆಲ್ಗೆಲ್ಲ ಕೂಡ ಸರಿಯಾಗ್ತದೆ. ಇವರು ದೊಡ್ಡವರನ್ನೇ ಬಿಡೋದಿಲ್ಲ, ನಾಳೆ ನಮ್ಮನ್ನು ಕೂಡ ಬಿಡಲಿಕ್ಕಿಲ್ಲ ಎಂಬ ಭಾವನೆ ಅವ್ರಿಗೆಲ್ಲರಿಗೂ ಕೂಡ ಬಂದು ಬಿಡ್ತದೆ. ಆಗ ನಮ್ಮ ಅಧಿಕಾರಿಯ ಕೆಲಸ ಕಡಿಮೆ ಆಗ್ತದೆ. ಇಲ್ಲ ನಮಗೆ ಎಷ್ಟು ಜನ ನೋಡಿಕೊಂಡು ಹೋಗ್ಬೋದು. ಆದಾಗ ಆರೋಗ್ಯದ ದೃಷ್ಟಿಯಿಂದ ಮತ್ತು ಆಹಾರ ನಮ್ಮ ಕಾಯ್ದೆ ಏನಿದೆ ಅದಕ್ಕೆ ಅನುಗುಣವಾಗಿ ಆರೋಗ್ಯವಂತ ಒಂದು ಆಹಾರ ಪದಾರ್ಥ ಮತ್ತು ಆಹಾರ ವ್ಯವಸ್ಥೆಯನ್ನು ಮಾಡಲಿ ನಮ್ಮ ಇಲಾಖೆ ಸಂಪೂರ್ಣವಾದ ಸಾಕನ್ನು ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕಳಕಳಿ ಏನಿದೆ, ಹೃದಯ ರೋಗ, ಕ್ಯಾನ್ಸರ್, ಕಿಡ್ನಿ ಎಲ್ಲವೂ ಕೂಡ ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಅಂತ ಆಗಿದೆ. ಕ್ಯಾನ್ಸರ್ ಎಲ್ಲವೂ ಕೂಡ ಕೋವಿಡ್ ಥರ ಆಗ್ತದೆ. ಮುಂದೆ ಇದೇ ರೀತಿ ಹೋದರೆ ಕ್ಯಾನ್ಸರ್ ಎಲ್ಲವೂ ಕೂಡ ಮುಂದಿನ ದಿನ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಊರಲ್ಲಿ ಕೋವಿಡ್ ಥರ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಬಹುಶಃ ಇನ್ನು ಮುಂದಿನ 5-10 ವರ್ಷ ಆದ ನಂತರ ಕೂಡ ಇವತ್ತು ನಾವು ತಗೊಂಡಿದ್ದ ಕ್ರಮ ಅದು ನಮಗೆ ಇವತ್ತು ಪ್ರಯೋಜನ ಬರಲಿ ಅಷ್ಟು ಇಲ್ಲ. ಅದಕ್ಕೆ ಕನಿಷ್ಠ ಒಂದು 10-15 ವರ್ಷದ ನಂತರ ಅದು ಕೂಡ ಈ ರೋಗ ಎಲ್ಲ ಕಡಿಮೆ ಮಾಡಲಿಕ್ಕೆ ಇದು ಖಂಡಿತವಾಗಿ ಪ್ರಯೋಜನ ಆಗ್ತದೆ. ಅದು ಒಂದು ಕಡೆದು ನಾವು ತಪಾಸಣೆ ಮಾಡುವಂಥ ಕ್ರಮ, ಎರಡನೇದು ಜನರಿಗೆ ಜನಜಾಗೃತಿ ಮೂಡಿಸುವಂಥ ಒಂದು ವ್ಯವಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈವರೆಗೆ ಮಧ್ಯಾಹ್ನದವರೆಗೆ ತಪಾಸಣೆ ಆಯಿತು, ಅದರಲ್ಲಿ ನಿಮಗೆ ಏನಾದರೂ ಪ್ರಿಲಿಮಿನರಿಯಾಗಿ ರಿಪೋರ್ಟ್ ಬಂದಿರುವಂಥದ್ದು? ಇಲ್ಲ, ನನಗೆ ಹಂತ ಅರ್ಧ ಗಂಟೆಗೆ ಒಂದು ವರದಿಯನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಭಾಳಷ್ಟು ಇವತ್ತು ಕೆಲವೊಂದು ಪಂಚತಾರ ಹೋಟೆಲ್ಗಳಲ್ಲಿ ಎಕ್ಸ್ಪೈರ್ ಆದಂಥ ಹಾಲು, ಅದೇ ರೀತಿ ಇವತ್ತು ಕೊಳೆತಂಥ ಇವತ್ತು ನಮ್ಮ ಈರುಳ್ಳಿ, ಇವತ್ತು ಡೆನ್ಮಾರ್ಕ್ ಮತ್ತು ಕೆನಡಾದ ಬಂದಂಥ ಮಾಂಸ, ಇದೆಲ್ಲ ಕೂಡ ಇದೆಲ್ಲ ನೋಡಬೇಕು. ಯಾಕೆ ಡೆನ್ಮಾರ್ಕಿಂದ ಇಲ್ಲಿಗೆ ತರಬೇಕು, ಯಾವ ಉದ್ದೇಶದಿಂದ ತರ್ತಾರೆ? ಡೆನ್ಮಾರ್ಕಿನಲ್ಲಿ ಎಷ್ಟೋ ವರ್ಷ ಫ್ರಿಜ್ ಇಟ್ಟು ಇಲ್ಲಿಗೆ ಬರ್ತಿದ್ದು. ಬಾಂಬೆಯಲ್ಲಿ ಯಾರು ಈ ರೀತಿ ಮಾಡುವವನು? ಇದೆಲ್ಲ ಕೂಡ ನಾವು ನೋಡಬೇಕು. ಇದು ಭವಿಷ್ಯ ಇವತ್ತಿಗೆ ಮುಗಿಯುವಂಥ ವಿಚಾರ ಅಲ್ಲ, ಇದು ಭವಿಷ್ಯಕ್ಕೆ ಬೇಕಾಗಿ ನಾವು ಈಗಲೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇವತ್ತು ನಾವು ಮಾಡಿದ್ದು. ಅದು ನಂತರ ಈಗ ನಾವು ಬರೀ ತಪಾಸಣೆ ಆಗಿ ಬಂದು ಅದು ರಿಪೋರ್ಟ್ ಆಗಿ ಯಾವ ಪಂಚತಾರ ಹೋಟೆಲ್ಗಳು ಚೆನ್ನಾಗಿದೆ,
ಯಾವುದು ಇವತ್ತು ಸಮಸ್ಯೆ ಇದೆ, ಎಲ್ಲಿ ಕೆಲವು ಗುಣಮಟ್ಟದ ಆಹಾರ ಇರಲಿಲ್ಲ, ಇದೆಲ್ಲ ಕ್ರೋಢೀಕರಿಸ್ಕೊಂಡು ಹೋಗ್ತೇವೆ. ನಾವಿವತ್ತು ಅವರಿಗೆ ಕೂಡ ಇದನ್ನು ಸರಿಪಡಿಸ್ಕೊಂಡು ಹೋಗಬೇಕೇ ನಾವೊಂದು ಮಾರ್ಗಸೂಚಿ ಕೊಡುವಂಥದ್ದು. ಯಾರನ್ನು ಕೂಡ ನಾವು ಶಿಕ್ಷಿಸಲಿಕ್ಕೆ ಅಥವಾ ಇನ್ನೊಂದು ಮಾಡಲಿಕ್ಕೆ ಅಲ್ಲ, ಅವರು ಅವ್ರ ತಪ್ಪನ್ನು ಸರಿಪಡಿಸ್ಕೊಂಡು ಅವ್ರು ಮುಂದೆ ಹೋಗಬೇಕು. ಅದು ನಮ್ಮ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ಇವತ್ತು ಇವರು ಜನಸಾಮಾನ್ಯಕ್ಕೆ ಕೊಡಬೇಕು. ನಾವು ಮುಂದೆ ಎಲ್ಲ ಹಂತದಲ್ಲೂ ಕೂಡ ಮುಂದೆ ಅದನ್ನು ತಗೊಂಡು ಇವತ್ತು ಬರ್ತಾ ಇದ್ದೇವೆ. ಕೆಲವೊಂದು ಜಂಕ್ ಫುಡ್ಗಳಿದೆ, ಇದನ್ನು ಅದು ಏನಿದೆ ಅಂತ ಜನರಿಗೆ ಗೊತ್ತಾಗಬೇಕಲ್ಲ. ತಿನ್ನೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದು ಇದರ ಒಳಗಡೆ ಏನಿದೆ ಅಂತೇಳಿ ಜನರಿಗೆ ಗೊತ್ತಾಗಬೇಕು. ಅದನ್ನು ನಾವು ಅಲ್ಲಿ ಪ್ರದರ್ಶಿಸಬೇಕು ಇನ್ನು ಮುಂದಕ್ಕೆ. ಅದು ನಾವು ಮುಂದಿನ ದಿನ ತೀರ್ಮಾನ ಕ್ರಮ ನಾವು ತಗೊಳ್ತೇವೆ.